ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಮುಖಭಂಗ, ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಹಿನ್ನಡೆ. ನಿಜಕ್ಕೂ ಏನೋ ಯೋಚಿಸದೆ ಹೆಜ್ಜೆ ಮುಂದಕ್ಕಿಟ್ರೆ ಅಥವಾ ಏನೋ ಮಾಡೋದಕ್ಕೆ ಹೋಗಿ ಯಾವುದನ್ನು ಡೈವರ್ಟ್ ಮಾಡೋದಕ್ಕೆ ಹೋಗಿ ತರಾತುರಿಯಲ್ಲಿ ನಿರ್ಧಾರಗಳನ್ನು ಕೈಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬಹಳ ದೊಡ್ಡ ಹಿನ್ನಡೆಯೊಂದಾಗಿದೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಕಾಂಗ್ರೆಸ್ ಸರ್ಕಾರಕ್ಕೆ ಇದಕ್ಕಿಂತ ಶೇಮ್ ಇನ್ನೊಂದಿಲ್ಲ ಅನ್ಸುತ್ತೆ. ಇತ್ತೀಚೆಗೆ ಹಗರಣಗಳು ಅದು ಇದು ಅಂತ ಕೈ ಸರ್ಕಾರವನ್ನು ಹೈರಾಣ ಮಾಡಿಬಿಟ್ಟಿದೆ. ಯಾವ 40% ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಇರ್ತೋ ಕಾಂಗ್ರೆಸ್, ಈಗ ಅದನ್ನು ಮೀರಿಸುವಂಥ ಹಗರಣಗಳು ಒಂದಾದ್ಮೇಲೆ ಒಂದು ಸಾವಿರ ಕೋಟಿ ಹಗರಣಗಳು ಬ್ಲಾಸ್ಟ್ ಆಗ್ತಿರೋದು ನೋಡ್ತಾ ಇದ್ದೀವಿ. ಇದ್ರ ಬೆನ್ನಲ್ಲೇ ಎಲ್ಲ ಡ್ಯಾಮೇಜ್ ಕಂಟ್ರೋಲ್ ಜನರ ಮನಗೆಲ್ಲೋದಿಕ್ಕ ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ಆ ಆರೋಪವು ಕೇಳಿ ಬಂತು. ಕನ್ನಡಿಗರಿಗೆ ಮೀಸಲಾತಿ ಆಡಳಿತಾತ್ಮಕ ಹುದ್ದೆಯಲ್ಲಿ 50%, ಆಡಳಿತಾತ್ಮಕ ಅಲ್ಲದ ಹುದ್ದೆಯಲ್ಲಿ 75% ದಿಟ್ಟ ನಿರ್ಧಾರವನ್ನು ಕೈಗೊಳ್ತಿದ್ದೀವಿ. ಸಣ್ಣದಲ್ಲ ಇದು, ಸಣ್ಣ ನಿರ್ಧಾರ ಅಲ್ವೇ ಅಲ್ಲ. ಕನ್ನಡ ನಾಡಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು. ಹೊರಗಡೆಯಿಂದ ಬಂದವರೇ ಬಹುಪಾಲನ್ನ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ. ಅದರ ವಿರುದ್ಧ ಕನ್ನಡಿಗರ ನೆಮ್ಮದಿಯ ಜೀವನಕ್ಕಾಗಿ ನಾವು ದಿಟ್ಟ ಹೆಜ್ಜೆ ಇಡ್ತಾ ಇದ್ದೀವಿ, ಕನ್ನಡಿಗರ ಪರ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ರು. ಆದರೆ ಈಗ ಅನೌನ್ಸ್ ಮಾಡಿ ಕೆಲವು ಗಂಟೆಗಳ ಸಹಿತ ಅದನ್ನ ಹಿಡ್ಕೊಳ್ಳೋದಿಕ್ಕಾಗ್ಲಿಲ್ಲ ಅಂದ್ರೆ ಇದಕ್ಕಿಂತ ಶೇಮ್ ಬೇಕಾ? ಅದನ್ನು ವಾಪಸ್ ತಗೊಂಡಿರೋದು ನೋಡಿ. ತಕ್ಷಣ ಅನೌನ್ಸ್ ಮಾಡ್ತಾರೆ, ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ. ಯಾಕಂದ್ರೆ ಬೆಂಗಳೂರು ಅಂದ್ರೆ ಟೆಕ್ ಹಬ್, ಇದು IT ಸಿಟಿ, ಸಿಲಿಕಾನ್ ಸಿಟಿ, ಟೆಕ್ ಹಬ್ ಬೆಂಗಳೂರು. ಇಡೀ ದೇಶದ ಜನ ಇರುವಂತಹ ಜಾಗ. ಸಾಫ್ಟ್ವೇರ್ ಕಂಪನೀಸು, MNCಗಳು ಇಲ್ಲಿ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ತಮಗೆ ಬೇಕಾದಂತಹ ಮಾನದಂಡಗಳನ್ನ ಹಾಕೊಂಡಿರುತ್ತೆ. ಸ್ಕಿಲ್ ಬೇಸ್ಡ್ ರಿಕ್ರೂಟ್ಮೆಂಟ್ ಆಗಬೇಕು ನಮಗೆ ಅಂತ ಅವರ ಡಿಮ್ಯಾಂಡ್ ಇರುತ್ತೆ. ಮೊದಲೇ ಬೆಂಗಳೂರು ವಿರುದ್ಧ ಕಂಪ್ಲೇಂಟ್ಸ್ ಎಲ್ಲ ಶುರು ಆಗಿದೆಯಲ್ವಾ, ಅದನ್ನೇ ನೆಪ ಮಾಡಿಕೊಂಡು ನಾವಿಲ್ಲಿಂದ ಕಾಲು ಕೀಳ್ತೀವಿ ಅಂತ ಹೆದರಿಸ್ತಾ ಇದ್ದ ಹಾಗೆ ಡೆಲ್ಲಿಯಿಂದ ಕಾಲ್ ಬರುತ್ತೆ. ಯಾಕಂದ್ರೆ ಇಲ್ಲೇ ಡೈರೆಕ್ಟ್ ಆಗಿ ಮಾಡಲ್ಲ, ಹೈಕಮಾಂಡ್ಗೂ ಕೂಡ ಬಿಸಿ ಮುಟ್ಟಿರುತ್ತೆ. ಡೆಲ್ಲಿಯಿಂದಲೂ ಕಾಲ್ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಕೆಲವು ಗಂಟೆಗಳಲ್ಲಿ ರಿವರ್ಸ್ ಗೇರ್ ಹಾಕಿದ್ದಾರೆ. ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳು ಉದ್ದಿಮೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಜಾರಿಗೆ ತರುವುದಕ್ಕೆ ಉದ್ದೇಶಿಸಿದ್ದ ವಿಧೇಯಕವು ಇನ್ನು ಸಿದ್ಧತೆಯ ಹಂತದಲ್ಲಿದೆ. ಮುಂದಿನ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ತೇಪೆ ಹಚ್ಚಿದ್ದಾರೆ. ಅದಕ್ಕಿಂತ ಹಿಂದಿನ ಟ್ವೀಟ್ ಅನ್ನ ಓದ್ತಾ ಇದ್ದೀವಿ, ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 50% ಆಡಳಿತಾತ್ಮಕ, 75% ಆಡಳಿತಾತ್ಮಕ ಅಲ್ಲದ ಹುದ್ದೆಗಳಲ್ಲಿ ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿದೆ ಅಂತ ಟ್ವೀಟ್ ಮಾಡಿ, ಕನ್ನಡಿಗರು ಕನ್ನಡದ ನೆಲದಲ್ಲಿ ಆರಾಮಾಗಿರಬೇಕು ಅನ್ನುವ ಉದ್ದೇಶದಿಂದ ಮಾಡಿರುವ ಕನ್ನಡ ಪರ ಸರ್ಕಾರ ಅಂತ ಘೋಷಣೆ ಮಾಡಿಕೊಂಡ್ರು. ಅದಕ್ಕಿಂತ ಮುಂಚೆ ಒಂದು ಟ್ವೀಟ್ ಬಂದಿತ್ತು, ಅದನ್ನು ಡಿಲೀಟ್ ಮಾಡಿದ್ರು ದಿಢೀರಂತ. 100% ರಿಸರ್ವೇಷನ್ ಅಂತ ಹಾಕ್ಬಿಟ್ಟಿದ್ರು. ಅದಾದ್ಮೇಲೆ 75%, 50% ಅಂತ ತಿದ್ದಿದ್ರು. ಅದಾದ್ಮೇಲೆ ಈಗ ವಾಪಸ್ಸೇ ತಗೊಂಡ್ಬಿಟ್ರು. ಇದಕ್ಕಿಂತ ಮುಜುಗರ, ಮುಖಭಂಗ ಒಂದು ಸರ್ಕಾರಕ್ಕೆ ಸಾಧ್ಯವ? ಸಿದ್ದರಾಮಯ್ಯನವರು ಕನ್ನಡದ ಪಾಠ ಮಾಡ್ತಾರೆ, ಕನ್ನಡದ ಮೇಷ್ಟ್ರಾಗ್ತಾರೆ, ಸಂಧಿ ಸಮಾಸಗಳನ್ನ ಹೇಳ್ಕೊಡ್ತಾರೆ. ಆದರೆ ಈ ರೀತಿ ಯೂಟರ್ನ್ ತಗೊಳ್ತಾರೆ ಅಂದ್ರೆ ಅದಕ್ಕಿಂತ ಶೇಮ್ ಇನ್ನೊಂದಿಲ್ಲ. ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಿತ್ತು. ಇದು ಕನ್ನಡಿಗರ ಮನಗೆಲ್ಲೋದಿಕ್ಕೆ, ಹಗರಣಗಳಿಂದ ಡೈವರ್ಟ್ ಮಾಡೋದಿಕ್ಕೆ ಏಕಾಏಕಿ ತಗೊಂಡಂತ ನಿಲುವು ಅನ್ನೋದು ಯಾರು ಬೇಕಾದ್ರೂ ಹೇಳೋ ತರ ಇತ್ತು. ದಿಢೀರ್ ಅಂತ ನಿರ್ಧಾರ ತಗೊಳ್ತಾರೆ. ಸಂತೋಷ್ ಲಾಡ್ ಅವರು, ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀವಿ ನಾವು. ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಎಲ್ಲ ಏನ್ ಹೇಳಿದ್ರು ನೆನಪಿಟ್ಕೊಳ್ಳಿ. ನಾವು ಲೀಡಿಂಗ್ ಅಲ್ಲಿರುವಂತಹ, ಟೆಕ್ನಾಲಜಿಯಲ್ಲಿ ಲೀಡಿಂಗ್ ಅಲ್ಲಿರುವಂತಹ ಬೆಂಗಳೂರು ಹಿಂದಕ್ಕೆ ಬೀಳಬಹುದು, ಇಲ್ಲಿಂದ ಕಾಲ್ ಕೀಳಬಹುದು. ಕೋರ್ಟ್ಗೆ ಹೋದ್ರೆ ಖಂಡಿತವಾಗಿಯೂ ಅದಕ್ಕೆ ತಡೆ ಹಾಕುತ್ತೆ. ಯಾಕಂದ್ರೆ ಸಂವಿಧಾನದಲ್ಲೇ ಇದಕ್ಕೆ ವಿರೋಧ ಇದೆ. ದೇಶದ ಯಾವುದೇ ಭಾಗದವ್ರು ಎಲ್ಲಿ ಬೇಕಾದ್ರೂ ಬಂದು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಆರ್ಟಿಕಲ್ 19 ಅಂತ ಮೋಹನ್ ದಾಸ್ ಪೈ ಅವ್ರು ಹೇಳ್ತಾರೆ. ಹರಿಯಾಣ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಇಂಥ ತೀರ್ಮಾನ ತಗೊಂಡಾಗ ಹೈಕೋರ್ಟೇ ಅದಕ್ಕೆ ತಡೆ ಹಾಕಿದೆ. ಸೊ ಸಂವಿಧಾನ ವಿರೋಧಿ ಕೃತ್ಯವನ್ನ ಮಾಡಿದ್ದಾರೆ ಇವರು, ಕಿತ್ತು ಬಿಸಾಕಿ ಮೊದಲು ಅಂತೆಲ್ಲ ಗುಡುಗಿದ್ದನ್ನ ನೋಡಿದ್ವಿ ಉದ್ಯಮಿಗಳು. ಬರೀ ಇಲ್ಲಿನ ಉದ್ಯಮಿಗಳಷ್ಟೇ ಅಲ್ಲ, ನಾಸ್ಕಾಮ್, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಂಪನೀಸ್ ಚಾಟಿ ಬೀಸ್ತು. ಕರ್ನಾಟಕ ಸರ್ಕಾರದ ಈ ನಿರ್ಧಾರ ಬಹಳ ಕನ್ಸರ್ನಿಂಗ್. ಇದಕ್ಕಿಂತ ಎಡವಟ್ಟು ಇನ್ನೊಂದಿಲ್ಲ. ಇಲ್ಲಿನ ಕಂಪನಿಗಳನ್ನ ಬೇರೆ ಕಡೆ ಅಂದ್ರೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ಅಂದ್ರೆ ಅವ್ರು ರಿಪ್ಲೇಸ್ ಆಗ್ತಾರಷ್ಟೇ ಅನ್ನೋ ರೀತಿಯಲ್ಲಿ
ಟೀಕೆ ವ್ಯಕ್ತವಾಯಿತು, ಕಿಡಿಕಾರ್ತು. ಅದಾಗ್ತಾ ಇದ್ದ ಹಾಗೆ ಆಂಧ್ರದಿಂದ ಟ್ವೀಟ್ಗಳ ಸುರಿಮಳೆ ಶುರುವಾಗಿ ಹೋಯ್ತು. ನಮ್ಮಲ್ಲಿ ನಾವು ವೆಲ್ಕಮ್ ಮಾಡ್ಕೊಳ್ತೀವಿ ಬನ್ನಿ ಅಂತ. ಡಿಯರ್ ನಾಸ್ಕಾಮ್, ನಿಮ್ಮ ಕಷ್ಟ ನಮಗೆ ಅರ್ಥ ಆಗುತ್ತೆ. ಲೋಕೇಶ್ ನಾರ ಆಂಧ್ರದಿಂದ ಬಂದ ಟ್ವೀಟು, ನಮ್ಮಲ್ಲಿ ಬನ್ನಿ, ನಾವು ನಿಮಗೆ ರೆಡ್ ಕಾರ್ಪೆಟ್ ಹಾಸ್ತೀವಿ, ಆಂಧ್ರ ಪ್ರದೇಶ್ ರೆಡಿ ಟು ವೆಲ್ಕಮ್ ಅಂತ ಅವರು ಟ್ವೀಟ್ ಮಾಡ್ತಾರೆ. ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಇಲ್ಲಿಂದ ತಿರುಗೇಟ್ ಕೊಡ್ತಾರೆ, ನಿಮ್ಮಲ್ಲೂ ಬೇಕಾದ್ರೆ ನಿಮ್ಮ ಜನರನ್ನ, ಆಂಧ್ರ ಜನರನ್ನ ಟ್ರೈನ್ ಮಾಡಿ ಕೆಲಸ ಕೊಟ್ಕೊಳ್ಳಿ, ಯಾರು ಬೇಡ ಅಂದವರು. ಬೆಂಗಳೂರು ಈ ರೀತಿ ಜಗತ್ತಲ್ಲಿ ಸ್ಕಿಲ್ಡ್ ಕನ್ನಡಿಗ ಕೆಲಸಗಾರರ ಮೂಲಕವೇ ಅಭಿವೃದ್ಧಿಯನ್ನ ನೋಡೋದಿಕ್ಕೆ ಹೊರಟಿದೆ ಅಂತೆಲ್ಲ ತಿರುಗೇಟ್ ಕೊಟ್ಟರು ಟ್ವೀಟ್ ಮಾಡಿ. ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕಾಗ್ಲಿಲ್ಲ. ಈಗ ರೊಚ್ಚಿಗೆದ್ದಿದ್ದಾರೆ ಜನ. ಕನ್ನಡ ಪರ ಹೋರಾಟಗಾರರೆಲ್ಲ ತಿರುಗಿ ಬಿದ್ದಿದ್ದಾರೆ. ತಂದಿದ್ಯಾಕೆ, ವಾಪಸ್ ತಗೊಂಡಿದ್ಯಾಕೆ, ಸುಮ್ಮನಿದ್ದಿದ್ರು ಆಗ್ತಾ ಇತ್ತಾ? ಕೆಲವು ಗಂಟೆಗಳು ಕೂಡ ಅದನ್ನು ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗಿಲ್ಲ. ನಿನ್ನೆ ಅಷ್ಟೇ ನಾವು ರಿಪೋರ್ಟ್ ಮಾಡಿದ್ವಿ, ಈ ನಿರ್ಧಾರ ಎಷ್ಟು ಕಾಸ್ಟ್ಲಿ ಆಗಬಹುದು ಹಿಂದೆ ಮುಂದೆ ಯೋಚಿಸದೆ. ಡಿ ದರ್ಜೆ ಅಲ್ಲಿ ಇಲ್ಲಿ ಆಗ್ತಾ ಇರುತ್ತೆ, ಬಟ್ ಆಡಳಿತಾತ್ಮಕ ಹುದ್ದೆಗಳಲ್ಲಿಯೂ ಇಷ್ಟು ಮೀಸಲಾತಿ ಅಂತ ಘೋಷಣೆ ಮಾಡಿದಾಗ ಅಷ್ಟು ಸುಲಭ ಅಲ್ಲ. ನಾಳೆ ಕಾನೂನು ಹೋರಾಟಕ್ಕೆ ಅವರು ಮುಂದಾದ್ರೂ ಹಿಂದೇಟ ಆಗಬಹುದು, ನಮಗೆ ಹಿನ್ನಡೆ ಆಗಬಹುದು. ಹಾಗಾಗಿ ಬಹಳ ಯೋಚಿಸಿ ಎಲ್ಲ ಭದ್ರ ಮಾಡಿಕೊಂಡು ಕಾನೂನಾತ್ಮಕವಾಗಿಯೂ ಏನೇನು ದಾರಿಗಳಿವೆ ಅಂತ ಹುಡುಕಿ ಮಾಡಬೇಕಿತ್ತು. ನಿಜವಾಗಿಯೂ ಕನ್ಸರ್ನ್ ಇದ್ದಿದ್ರೆ ಸುಮ್ಮನೆ ಏಕಾಏಕಿ ತರೋದಿಕ್ಕೆ ಹೊರಟಿದ್ದು, ಈಗ ವಾಪಸ್ ತಗೊಂಡಿದ್ದು, ಮುಂದೆ ಯಾವತ್ತಾರು ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಅಲ್ಲಿಗೆ ಮುಗೀತು, ಬಾಗಿಲು ಹಾಕಿದ್ರು ಅಂತ ಅರ್ಥ. ಏನಾಗಿದೆ, ಇನ್ವೆಸ್ಟ್ಮೆಂಟು ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಕಡಿಮೆ ಆಗಿದೆ ಅನ್ನೋ ರಿಪೋರ್ಟನ್ನ ಇಟ್ವಿ ನಿಮ್ಮ ಮುಂದೆ. ಕರ್ನಾಟಕ ಸಮ್ಮಿಟ್ ಅಲ್ಲಿ ಕಳೆದ ಬಾರಿ ಒಪ್ಪುಕೊಂಡಂತಹ ಕಂಪನಿಗಳಲ್ಲಿ 57-58 ಕಂಪನಿಗಳು ಒಡಂಬಡಿಕೆ ಮಾಡಿಕೊಂಡು ಬರೀ 3 ಇನ್ವೆಸ್ಟ್ ಮಾಡಿರೋದು. ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಯಾರು ಮುಂದೆ ಬಂದಿಲ್ಲ. ಅದು ಇನ್ನೂ ಇಂಪ್ಲಿಮೆಂಟ್ ಆಗೇ ಇಲ್ಲ. ಉದ್ಯೋಗ ಸೃಷ್ಟಿಯಾಗಬೇಕಿತ್ತು ಲಕ್ಷಗಟ್ಟಲೆ, ಬರೀ 1,000 ಉದ್ಯೋಗಗಳ ಸೃಷ್ಟಿಯಾಗಿದೆ. ಇಲ್ಲಿ ಮೂಲ ಸೌಲಭ್ಯ ಒದಗಿಸ್ತಿಲ್ಲ ಕರ್ನಾಟಕದಲ್ಲಿ ಎನ್ನುವ ಕೂಗು. ಬಹುಶಃ ಗ್ಯಾರಂಟಿ ಎಫೆಕ್ಟೋ ಏನೋ, ದುಡ್ಡಿಲ್ಲದೆ ಕಷ್ಟ ಆಗ್ತಿದೆಯೋ ಅಥವಾ ಇನ್ನೇನು ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಈಗ ರಿಪೋರ್ಟ್ ತಗೊಂಡಿದ್ದಾರೆ, BBMP ವ್ಯಾಪ್ತಿಯಲ್ಲಿ ಬರುವಂತಹ ಪ್ರದೇಶಗಳಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಸಮಸ್ಯೆ ಆಗಿದೆ ಅಂತ. ಒಕ್ಕೂಟಗಳೆಲ್ಲ ಸರ್ಕಾರದ ಮೊರೆ ಹೋಗಿ 6 ತಿಂಗಳಾಯ್ತು, ಈಗ ರಿಪೋರ್ಟ್ ತಗೊಳ್ತಿದ್ದಾರೆ. ಈ ಥರ ಆಗಿರುವಾಗ ಈ ದಿಢೀರ್ ನಿರ್ಧಾರ, ನಿಮ್ಮ ಕಂಪನಿಯ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಲ್ಲಿ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಬಂದು ಕೂರ್ತಾರೆ ಅಂತ ಇವರು ಆದೇಶ ಹೊರಡಿಸ್ಬಿಟ್ರೆ ಕಂಪನಿಗಳು ರೊಚ್ಚಿಗೇಳದೆ ಇರ್ತಾವ. ಹಿಂದೆ ಮುಂದೆ ಸ್ವಲ್ಪ ತಯಾರಿ ಮಾಡ್ಕೊಳ್ಬೇಕು, ಕಾನೂನಾತ್ಮಕವಾಗಿ ಎಲ್ಲ ಅಸ್ತ್ರಗಳನ್ನ ರೆಡಿ ಮಾಡ್ಕೊಳ್ಬೇಕು. ಕಂಪನಿಗಳು ಅಷ್ಟು ಸುಲಭ ಅಲ್ಲ, ಸರ್ಕಾರವನ್ನ ಆಟ ಆಡಿಸ್ಬಿಡ್ತಾರೆ. ಅವರು ಈ ರೀತಿ ಹೆದರ್ಸಿದ ತಕ್ಷಣ, ನಾವು ಕಾಲ್ ಕೀಳ್ತೀವಿ ಅಂತ ಹೆದರ್ಸಿದ ತಕ್ಷಣ ಹೆದರ್ಬಿಟ್ಟಿದೆ ಸರ್ಕಾರ ಅನ್ನೋದು ವಿಪರ್ಯಾಸ. ಓಕೆ, ಆಂಧ್ರ ಕರಿಬಹುದು, ತೆಲಂಗಾಣ ಕರಿಬಹುದು, ಬೆಂಗಳೂರಲ್ಲಿದ್ದಂತಹ ವ್ಯವಸ್ಥೆ ಇಲ್ಲಿರೋ ವಾತಾವರಣ ಅಲ್ಲಿ ಸಿಗಲ್ಲ. ಹಾಗಾಗಿ ಸರಿಯಾಗಿ ಪ್ಲಾನ್ ಮಾಡಿ ಮಾಡಬೇಕಿತ್ತು ಇದನ್ನ, ಇಲ್ಲ ಸುಮ್ಮನಿರಬೇಕಿತ್ತು. ಈಗ ಎಡವಟ್ಟು ಮಾಡಿಕೊಂಡು ಮುಖಭಂಗ ಆಗಿದೆ ಸರ್ಕಾರಕ್ಕೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.